ಸೈಂಟಿಫಿಕ್ ವಾಸ್ತವಿಕ ದುಷ್ಯಂತ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀರಾ? ಓಕೆ, ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮದಲ್ಲಿ ಇವತ್ತು ಅಲಂಕಾರದ ವಸ್ತುಗಳು, ವೈಭವೀಕರಣದ ವಸ್ತುಗಳು ಮತ್ತು ಇತ್ತೀಚೆಗೆ ಕ್ರಿಸ್ಟಲ್ಸು, ಪಿರಮಿಡ್ಸು ಮತ್ತು ಬಾಲ್ಸು, ಈ ಚೈನೀಸ್ ವಸ್ತುಗಳನ್ನು ಅದ್ರ ಬಗ್ಗೆ ಒಂದು ಆತ್ಮಾವಲೋಕನ ಜನಗಳಿಗೆ ತಿಳಿಸಲಿಕ್ಕೆ ಬಂದಿದ್ದೇನೆ. ಅದು ಜನಗಳ ಒಂದು ಆಯ್ಕೆ ಮೇಲೆ ಇವತ್ತು ನಾವು ಅದರ ವಿಷಯನ ಚರ್ಚೆ ಮಾಡಲಿಕ್ಕೆ, ಗಂಭೀರವಾಗಿ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳನ್ನ ಸಮತೋಲನ ಮಾಡೋದು ಬೇರೆದ್ರಿಂದ ಸಾಧ್ಯ ಇಲ್ಲ ಅಂತ. ಕೆಲವೊಂದು ಮನೆಗಳಲ್ಲಿ ಕನ್ನಡಿ ನೆಟ್ಟಿರ್ತಾರೆ ಅಥವಾ ಕ್ರಿಸ್ಟಲ್ಸ್ ಆಮೆಗಳನ್ನ ನೀರಲ್ಲಿ ಹಾಕಿಟ್ಟಿರ್ತಾರೆ. ಹೌದು. ಇದಕ್ಕೆಲ್ಲ ನೀವು ಯಾವ ರೀತಿ ಹೇಳ್ತೀರಾ? ನೋಡಿ, ಈಗ ಪಂಚಭೂತಗಳನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ, ನಾಶ ಮಾಡಲಿಕ್ಕಾಗಲ್ಲ. ಪಂಚಭೂತಗಳಂದರೆ ಭೂಮಿನ ನೀವು ಸೃಷ್ಟಿ ಮಾಡಲಿಕ್ಕಾಗಲ್ಲ, ಬೆಂಕಿನ ಸೃಷ್ಟಿ ಮಾಡಲಿಕ್ಕೂ ನೀವು ಆಗೋದಿಲ್ಲ, ನೀರನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಗಾಳಿನೂ ಅಷ್ಟೇ ಮತ್ತು ಅಂತರಿಕ್ಷನೂ ಅಷ್ಟೇ. ಈ ವಸ್ತುಗಳ ಜೊತೆ ನಿಮ್ಮ ಒಡನಾಟ ಇರಬೇಕು. ಅದುವೇ ವಿಜ್ಞಾನ. ವಿಜ್ಞಾನ ಅಂದರೆ ತಂತ್ರಜ್ಞಾನ ಬಳಸಿ ಅಧ್ಯಯನ ಮಾಡಿರುವಂಥ ವಿಚಾರಗಳ ಬಗ್ಗೆ ಮಾಡೋಣ. ನೀವು ಅದನ್ನು ಚಾಲೆಂಜಾಗಿ ತೊಗೊಬೋದು. ಅಥವಾ ಈ ಪಿರಮಿಡ್ಸ್ ಅಂತ ನಾವು ಮಾತಾಡಿದ್ರೆ, ಈಗ ಪಿರಮಿಡ್ ಸ್ಟ್ರಕ್ಚರನ್ನ ವ್ಯಾಪಾರಕ್ಕೆ ಇಟ್ಕೊಂಡವ್ರೆ ಜನ. ವ್ಯಾಪಾರ ಮಾಡಬೇಕು, ಅದರಲ್ಲಿ ಮೇನ್ ಒಂದು ಮನುಷ್ಯನೇ ದೊಡ್ಡ ಮೋಸಕ್ಕೆ ಬಲಿಯಾಗ್ತಿದ್ದಾರೆ. ಮೊದಲಿಗೆ ಮನುಷ್ಯ ಏನು ಹೇಳ್ತಾನೆ, ನಾನು ಬದಲಾಗೋದಿಲ್ಲ, ನಾನು ದುಡ್ಡು ಕೊಟ್ಟು ಬದಲಾವಣೆನ ನಿರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಒಂದು ಫಾರ್ಮುಲಾನ ಇಟ್ಕೊಂಡು ನಿಮ್ಮ ಮನೆಗೆ ವಾಸ್ತು ವೀಕ್ಷಣೆ ಮಾಡಲು ಬರ್ತಾರೆ. ವೀಕ್ಷಣೆ ಮಾಡಿದಾಗ ನೀವೊಂದು ಸರಳವಾಗಿ 501 ರೂಪಾಯಿನ ಕೊಡ್ತೀರ. ಕೊಟ್ಟಿದ ತಕ್ಷಣ ಏನು ಹೇಳ್ತೀರ, ನಿಮ್ಮ ಮನೆಯಲ್ಲಿ ಇಲ್ಲಿ ಎನರ್ಜಿ ಕಮ್ಮಿ ಇದೆ, ಜಾಸ್ತಿ ಇದೆ, ಹಾಗಾಗಿ ನೀವು ಎನರ್ಜಿನ ಜಾಸ್ತಿ ಕಮ್ಮಿ ಮಾಡಬೇಕಂದ್ರೆ ನಿಮ್ಮ ಮನೆಯನ್ನು ಡ್ಯಾಮೇಜ್ ಮಾಡದೆ, ಒಂದು ಚೂರು ಒಡೆಯದೆ ರೆಡಿ ಮಾಡಿಕೊಡ್ತೀರ ಅಂತ ಹೇಳಿದ್ರೆ ಸಾಕು. ಜನಕ್ಕೆ ಅಷ್ಟರಲ್ಲೇ ತೃಪ್ತಿಯಾಗಿ ಹೋಗ್ತಾರೆ. ಆ ತೃಪ್ತಿಯಲ್ಲಿ ಜನ ಮನೆ ಒಡೆಯೋಂಗಿಲ್ಲ, ಹಾಗೆ ರೆಡಿ ಆಗುತ್ತೆ ಅಂತ ಹೇಳ್ತಾರೆ. ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಅವರು ಮೋಸದ ಷಡ್ಯಂತ್ರದಲ್ಲಿ ನಿಮ್ಮನ್ನು ಸಿಲುಕಿಸ್ತಾರೆ. ಅವ್ರು ಹೇಳ್ತಾರೆ, ನೋಡಿ ಇದೊಂದು ಫೋಟೋ ಹಾಕ್ಕೊಳ್ಳಿ ಅಂತ, ಮೈ ಫಸ್ಟ್ ಬಿಲಿಯನ್ ಅಂತ ಹೇಳ್ಬಿಟ್ಟು ಒಂದು ಹಣದ ಒಂದು ಡಾಲರ್ಸ್ನ ಒಂದು ಫ್ರೇಮನ್ನು ಇಡ್ತಾರೆ. ಮನುಷ್ಯನಿಗೆ ಬಿರಿಯಾನಿ ಇಟ್ಬಿಟ್ಟು ಪ್ಲೇಟಲ್ಲಿ ತಿನ್ನೋದೇ ಫೋಟೋದಲ್ಲಿ ಇಟ್ಟರೆ ಅವ್ನು ಹೆಂಗೆ ತಿಂತಾನೆ ಅದನ್ನು? ಅದರಿಂದ ಏನು ಬದಲಾವಣೆ ಆಗೋದಿಲ್ಲ ಅಂತ ನಿಮ್ಮ ಅನಿಸಿಕೆ? ಇಲ್ಲ, ಚರ್ಚೆ ಮುಗಿಸ್ಬಿಡ್ತೀನಿ ಮೇಡಮ್. ನಿಮ್ಮ ಚರ್ಚೆ ಖಂಡಿತ. ನಾನು ನಿಮ್ಮ ಸರಳತೆ ಬಗ್ಗೆ, ವಿಜ್ಞಾನ ಏನು ಅಂತ ಹೇಳ್ತೀನಿ. ವಾಸ್ತುಶಾಸ್ತ್ರದ ಬುಕ್ಕನ್ನು ಬಿಟ್ಟು ನಾನು ದಾಟಿ ಏನು ಮಾಡಿಲ್ಲ. ಪ್ರಪಂಚದಲ್ಲಿ 1000 ವರ್ಷಗಳ ಹಿಂದೆ ಮೈ ಫಸ್ಟ್ ಬಿಲಿಯನ್ ಅನ್ನೋ ಬೋರ್ಡ್ ಇರಲಿಲ್ಲ. ಆದರೆ ಆವತ್ತು ಕೂಡ ನೀರಿತ್ತು, ಬೆಂಕಿ ಇತ್ತು, ಗಾಳಿ ಇತ್ತು, ಆಕಾಶ ಇತ್ತು, ಭೂಮಿ ಇತ್ತು. ಫಸ್ಟ್ ಬಿಲಿಯನ್ ಅಂತ ಯಾವಾಗ ಬಂತು? ಈ ಅನ್ನೋರು ಸರ್ವವಾಸ್ತುವಲ್ಲಿ ಅಧ್ಯಯನ ಮಾಡಿಕೊಂಡು ಜನಗಳನ್ನು ಯಾವ ರೀತಿಯಲ್ಲಿ ಚರ್ಚೆ ಮಾಡಬಹುದು, ಯಾವ ರೀತಿಯಲ್ಲಿ ಜನಗಳಿಗೆ ನಾವು ಒಂದು ವ್ಯವಹಾರದಲ್ಲಿ ತೋರಿಸ್ಬೋದು ಅಂತ ಹೇಳಿ ಅವರು ಈ ಚೈನೀಸ್ ಐಟಮ್, ನಿಮಗೆ ಗೊತ್ತು ಚೈನೀಸ್ ಐಟಮ್ನ ನಾವು ಎಂಟರ್ಟೈನೇ ಮಾಡೋದಿಲ್ಲ. ಅಂಥ ಐಟಮ್ಗಳಂತಂದು ದೇವಸ್ಥಾನದಲ್ಲಿ ನೀವು ನೋಡಿರ್ತೀರ. ದೇವರ ಒಂದು ರೂಪನ ನಮ್ಮ ಒಂದು ಗರ್ಭಗುಡಿಯ ಮುಂದೆ ಇರುವಂಥ ದ್ವಾರದಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬವಾಗಿ ಜನಗಳು ಕಾಣಲಿ ಅಂತ ಇರ್ತಾರೆ. ಅದನ್ನು ತಂದು ಇವರು ಲಿಂಟಲಿಂದ ಮೇಲಕ್ಕೆ ಕನ್ನಡಿಗಳನ್ನು ಹಾಕಿಸೋದು, ಮತ್ತು ಅಲ್ಲಲ್ಲಿ ಕ್ರಿಸ್ಟಲ್ಲು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಮ್ಯಾನ್ ಮೇಡ್ ಆಗಿರುವಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್, ಒಂದು ಕೆಂಪು ದಾರದಲ್ಲಿ ನೇತಾಕ್ಬಿಟ್ಟು ಒಂದು ಸೈಡಲ್ಲಿ ಸ್ಫಟಿಕನ ಜೋಡಿಸೋದು. ಅದರಿಂದ ಎನರ್ಜಿ ಬರಲ್ಲ ಮೇಡಮ್. ಮನೆಯಲ್ಲಿ ಅಡುಗೆ ಮಾಡಿದ್ರೆ, ಅನ್ನ ಊಟ ಮಾಡಿದ್ರೆ, ಸಾಂಬಾರು ಊಟ ಮಾಡಿದ್ರೆ ಶಕ್ತಿ ಬರುತ್ತೆ. ಇದನ್ನೆಲ್ಲ ತಂದು ಇಡೋದು, ಮತ್ತು ಕಪ್ಪೆನ ಮತ್ತು ಆಮೆನ ಮತ್ತು ಏನೋ ಒಂದು ಆ ವಸ್ತುಗಳನ್ನು ತಂದು ದಿನಾ ನಿಮ್ಮ ಕೈಯಲ್ಲಿ ಪೇಷನ್ಸ್ ನೀವು ಕಲ್ತ್ಕೊಬೇಕು. ತಾಳ್ಮೆ ಅನ್ನೋದು ಕಲಿಬೇಕು. ಸರಳತೆ ಅಂದರೆ ಇದೆ. ತಾಳ್ಮೆ ಕಳ್ಕೊಂಡು ಜೀವನ ಕೂಡ ತ್ಯಾಗ ಮಾಡದೆ ಇಟ್ಕೊಂಡು ನೀವು ಅನುಚಿತವಾಗಿ, ಅನುಪಯುಕ್ತವಾಗಿ ಉಪಯೋಗಕ್ಕಾಗುತ್ತೋ ಉಪಯೋಗ ಬಿಡುತ್ತೋ ನೋಡದೆ ಮಾಡೋದೇ ಈ ಪಿರಮಿಡ್ಗಳ ಒಂದು ವೈಭವೀಕರಣ. ಇದರಲ್ಲಿ ರಿಸಲ್ಟ್ಸ್ ಬಂದಿರೋರು ನಾನು ನೋಡಿಲ್ಲ. ಹಿಂಗೆ ಬರುತ್ತೆ ಮೇಡಮ್. ಅದಕ್ಕೆ ಒಂದು ಮೊಬೈಲ್ ಆದರೂ ಚಾರ್ಜಿಂಗ್ ಮಾಡಿದ್ರೆ ಎಮಿಟ್ ಆಗುತ್ತೆ. ಒಂದು ಹಸುವಿಗೆ
ಹುಲ್ಲು ಹಾಕಿದ್ರೆ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಸಗಣಿ ಹಾಕುತ್ತೆ, ಒಂದು ಚಾರ್ಜಿಂಗು ಸಗಣಿ ಫಾರ್ಮಲ್ಲಿ ಆಚೆ ಬರುತ್ತೆ. ಇದರಲ್ಲಿ ಮನುಷ್ಯ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರಲಿಲ್ಲ, ಯಾವ ರೀತಿ ಅದಕ್ಕೇನು ಮಾಟ ಮಂತ್ರ ಮಾಡಿ ಇಂದ್ರಜಲ ಹಾಕಿ ಅವನೇನೋ ಮಾಡಿರ್ತಾನ, ಎಲ್ಲ ಸುಳ್ಳೋದು. ಜನಗಳಿಗೆ ಮಂಕು ಎರ್ಚುವಂಥದ್ದು ವಿಚಾರಗಳೇ ಇಲ್ಲಿಂದ ಸೃಷ್ಟಿಯಾಗಿದ್ದು. ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಮನುಷ್ಯ ಕೊಡುವಂಥ ಮಾರುವಂಥ ವಸ್ತುಗಳಲ್ಲಿ ಖಂಡಿತ ವಾಸ್ತು ಇಲ್ಲ. ವಾಸ್ತು ಇರೋದೇ ನಾಮ ಶಿವಾಯ. ಭೂಮಿ, ನೀರು, ಬೆಂಕಿ, ಗಾಳಿ, ಅಂತರಿಕ್ಷ, ಇದರಲ್ಲೇ ಮನುಷ್ಯ ಉಸಿರಾಟದಿರೋದು, ಇದರಲ್ಲೇ ಈ ಬಾಡಿನಾಗಿರೋದು, ಇಷ್ಟರಲ್ಲೇ ಮಾತಾಡಬೇಕು. ನಮ್ಮ ಒಂದು ಸರಹದ್ದು ದಾಟಿ ಮಾತಾಡೋಂಗಿಲ್ಲ ಮೇಡಮ್. ನೀವೇನಾದ್ರು ಪ್ರಶ್ನೆ ಇದ್ದರೂ ಕೇಳ್ಬೋದು. ನೀವು ಹೇಳ್ತಿದ್ದೀರ ಯಾವುದೇ ವಸ್ತುವಿಂದ ವಾಸ್ತುನ ಸರಿಪಡಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೌದು, ಯಾವುದೇ ವಸ್ತು ಅನ್ನೋದ್ರಲ್ಲಿ ಯೋಚನೆ ಮಾಡಿ ನೀವು. ಸ್ಥಾನಪಲಟ, ಪಂಚಭೂತಗಳ ಸ್ಥಾನಪಲಟದಿಂದ ಮಾಡ್ಬೋದು. ಉದಾಹರಣೆಗೆ ಈ ಒಂದು ಸರಳ ವಾಸ್ತು ವಿಚಾರವಾಗಿ ನಾವು ಹೇಳ್ತಿರೋದು, ಇದರಿಂದ ಬದಲಾವಣೆ ಏನು ಕಾಣಲ್ಲ. ಉದಾಹರಣೆಗೆ ಈಗ ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆ ಇರೋದಿಲ್ಲ, ಅದರ ಬದಲಾಗಿ ಅಲ್ಲಿ ಏನು ಮಾಡಬಹುದು, ಏನು ಮಾಡಿದ್ರೆ ನನಗೆ ಪ್ರತಿಫಲ ಸಿಗುತ್ತೆ. ನೋಡಿ, ನೀವು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ದೇಹದಲ್ಲಿ ಹಲ್ಲು, ಬಾಯಿ, ನಾಲಿಗೆ ಮತ್ತು ಹೊಟ್ಟೆ ಇಲ್ಲ ಅಂತ ಕೇಳ್ತೀರಾ. ಅದನ್ನು ಬದಲಾಯಿಸಿ ಹೇಗೆ ಮಾಡೋದು ಅಂತ ಹೇಳಿ ಮೇಡಮ್. ನೀವು ಸ್ಟವ್ ಇಲ್ಲ ಅಂದರೆ ಸ್ಟವ್ ಇಡಲೇಬೇಕಲ್ಲಿ. ಬೆಂಕಿಗೆ ಬೆಂಕಿನೇ ಸರಿಸಾಟಿ. ಅಗ್ನಿ ಮೂಲೆಯಲ್ಲಿ ಅಡುಗೆ ಕೋಣೆ ಇರಬೇಕು, ಅಡುಗೆ ಕೋಣೆಯಲ್ಲಿ ಸ್ಟವ್ ಇರಬೇಕು. ಅದು ಇಲ್ಲ ಅಂದರೆ ಆ ಮನೆ ಅನುಪಯುಕ್ತ. ಅಲ್ಲಿ ಊಟ ಮಾಡಿದ್ರೇ ವೀರ್ಯಾಣು ಉದಾಗುತ್ತೆ, ಅಂಡಾಣು ಉದ್ದೆ ಆಗುತ್ತೆ, ಆಯುಷ್ ಬರುತ್ತೆ, ಚಿಂತನೆ ಬರುತ್ತೆ, ಸಕಾರಾತ್ಮಕ, ನಕಾರಾತ್ಮಕ, ಭೇದ ಭಾವ, ಖಿನ್ನತೆ, ಕೋಪ ಎಲ್ಲ ಅರಿಷಡ್ ವರ್ಗಗಳು ಅಲ್ಲಿ ಕಾಣುತ್ತೆ. ಹಾಗಾಗಿ ಅದು ಇದ್ದರೆ ಮಾತ್ರ ಸ್ಟವ್ ಮತ್ತು ಅಗ್ನಿ ಒಂದು ಬೆಲೆ. ಹಾಗೆ ಮನಿ ಪ್ಲ್ಯಾಂಟ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ, ಗಿಡಗಳನ್ನ ಮಾರಿ ಮನೇಲಿ ತಂದಿಟ್ಟಿರ್ತಾರೆ. ಇದರಿಂದ ಏನಾದರೂ ಸಮೃದ್ಧಿ ಆಗುತ್ತಾ ಮನೆಯಲ್ಲಿ? ಹಾಂ, ಮನಿ ಪ್ಲ್ಯಾಂಟ್ ಅನ್ನೋದನ್ನು ನೀವು ಸಂತೋಷಕ್ಕೆ, ನಿಮ್ಮೊಂದು ತೃಪ್ತಿದಾಯಕ, ಒಂದು ಗಿಡ ಆಕ್ಸಿಜನ್, ಆಮ್ಲಜನಕ ಬಿಡುತ್ತೆ ಅಂತ ನಿಮ್ಮ ಒಂದು ನಂಬಿಕೆಗೆ ಕ್ಲಿಯರಾಗಿ ನೀರಿಟ್ಕೊಂಡು ಹಾಕಿದ್ರೆ ಓಕೆ. ವಾಸ್ತುಶಾಸ್ತ್ರದ ಬುಕ್ಕಲ್ಲಿ ಎಲ್ಲೂ ಮನಿ ಪ್ಲ್ಯಾಂಟ್ ಬಗ್ಗೆ ಚರ್ಚೆ ಮಾಡಿಲ್ಲ. ನಾವು ಯಾವತ್ತೂ ಹಣನ ನಾಣ್ಯದ ರೀತಿಯಲ್ಲಿ, ಕರೆನ್ಸಿ, ಡಾಲರ್ಸು, ಈಗ ಇರುವಂಥ ಡೇಟಾದಲ್ಲಿ, ಮೊಬೈಲ್ ನೆಟ್ವರ್ಕಲ್ಲಿ, ಫೋನ್ಪೇ ಮುಖಾಂತರ ಅಥವಾ ಬ್ಯಾಂಕ್ ಜಮಾ ಮಾಡೋ ಚೆಕ್ ಮುಖಾಂತರ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಹಣ ನೋಡ್ಬೋದು. ಮನಿ ಪ್ಲ್ಯಾಂಟ್ ಅಂತ ಹೇಳಿ ಅದನ್ನು ನಾನು ಮೊದಲನೇ ಹೇಳೋದನ್ನ ಸರಳ ಮಾಡ್ದಂಗೆ ಇದನ್ನು ಸಹ ಹೆಚ್ಚು ಕಮ್ಮಿ ಮಾಡಿರೋದಷ್ಟೇ. ಮನಿ ಪ್ಲ್ಯಾಂಟನ್ನು ಸಂತೋಷಕ್ಕೆ ಮತ್ತು ಸಂಭ್ರಮಕ್ಕೆ, ಸಮಾಧಾನಕ್ಕೆ ಇಟ್ಕೊಬೋದು. ಅದರಿಂದ ಯಾವುದೇ ಒಂದು ನಾಶ ಅಂತೂ ಖಂಡಿತ ಆಗಲ್ಲ. ಗಿಡ ಇದ್ದರೆ ಮನೆಯಲ್ಲಿ ಒಂದು ಹಸಿರು ಇರ್ಬೋದು ಅಷ್ಟೇ. ಸೈಂಟಿಫಿಕ್ ವಾಸ್ತುಗೂ ಹಾಗೂ ವಾಸ್ತುಗೂ ಏನು ವ್ಯತ್ಯಾಸ ಇದೆ? ಭಾಳ ಸುಲಭ. ಸೈಂಟಿಫಿಕ್ ವಾಸ್ತು ಅಂದರೆ ವಾಸ್ತುಶಾಸ್ತ್ರದ ತಳಪಾಯ ಏನಿದೆ ಅದನ್ನು ಹಾಗೆ ತೆಗೆದುಕೊಂಬಂದು ನಿಮ್ಮ ಮುಂದೆ ತೋರಿಸ್ತಿರೋದು. ವಾಸ್ತುವಲ್ಲಿ ಏನು ಹೇಳ್ತಾರೆ ಅಂದರೆ, ಅದರಲ್ಲಿ ವಿಚಾರಗಳೇ ಏನೂ ಇಲ್ಲ. ಅವರೇ ಒಬ್ಬ ಮನುಷ್ಯನ ಒಂದು ಜಾತಕನ ಎತ್ಕೊಂಡು, ಒಬ್ಬ ರಾಶಿ ಫಲ ಎತ್ಕೊಂಡು ಅವನಿಗೆ ಅಡುಗೆ ಮನೆ ಬದಲಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಈಶಾನ್ಯ ಬಂದು ಕಾರ್ನರ್ ಆಗಿರಬೇಕು. ಈಶಾನ್ಯನ ನಾರ್ತ್ಗೆ ಬಾಗಿಲಿಡ್ಬೋದು ಅಥವಾ ಈಸ್ಟಿಗೆ ಬಾಗಿಲಿಡ್ಬೋದು. ಅವರು ಅದನ್ನು ಕಡಿದು ನಾರ್ತ್ ಈಸ್ಟ್ ಕಾರ್ನರ್ನೇ ಕಡಿದು ಬಾಗಿಲಿಡಿಸ್ತಾರೆ. ಅವರಿಗೆ ಅವರ ಒಂದು ನೀಲಿ ನಕ್ಷೆಯಲ್ಲಿ ಸತತವಾಗಿ ನಾನು ನೋಡಿದಂತೆ ಆ ಒಂದು ಯೋಗಗಳು ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಅವರ ಪ್ರಯೋಗಾಲಯಗಳನ್ನು ಜನಗಳ ಮೇಲೆ ಮಾಡ್ತಿದ್ದಾರೆ, ಜನಗಳು ಅದಕ್ಕೆ ಬಲಿಪಶು ಆಗ್ತಿದ್ದಾರೆ. ವಾಸ್ತುಶಾಸ್ತ್ರ ಅಂದರೆ ನಿಮಗೆ ವಾಸ್ತುವಲ್ಲಿ ಏನಿದೆ, ಈಶಾನ್ಯದಲ್ಲಿ ನಿಮಗೆ ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ, ಅದೇ ಥರ ಪಶ್ಚಿಮ ವಾಯುವ್ಯದಲ್ಲಿ, ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲುಗಳನ್ನು ಇಡಬೇಕು ಅಂತ ಹೇಳ್ತಾರೆ. ಇವರು ಆ ರೀತಿ ಇಡುವುದಿಲ್ಲ. ಒಬ್ಬ ಮನುಷ್ಯನ ಜಾತಕನ ತಗೊಂಬಂದು ವಾಸ್ತುಶಾಸ್ತ್ರಕ್ಕೆ ಮಿಕ್ಸ್ ಮಾಡ್ತಿದ್ದಾರೆ. ವಾಸ್ತುಶಾಸ್ತ್ರದಲ್ಲಿರುವಂಥ ಸಮಸ್ಯೆಗೆ ವಾಸ್ತುಶಾಸ್ತ್ರವೇ ಪರಿಹಾರ ಕೊಡಬೇಕು. ವಾಸ್ತುಶಾಸ್ತ್ರಕ್ಕೆ ಜ್ಯೋತಿಷ್ಯ ಶಾಸ್ತ್ರವನ್ನು, ಸಂಖ್ಯಾಶಾಸ್ತ್ರವನ್ನು, ಹಸ್ತ್ರ ಸಾಮುದ್ರಿಕ ಒಂದು ಶಾಸ್ತ್ರನ ಅಥವಾ ಇನ್ಯಾವುದೇ ಶಾಸ್ತ್ರನ ಮಿಶ್ರಣ ಮಾಡಿ ವಾಸ್ತುಶಾಸ್ತ್ರನ ವೀಕ್ ಮಾಡಬಾರ್ದು. ಅವರು ಅದನ್ನು ಮಾಡ್ತಿದ್ದಾರೆ. ಮತ್ತು ಅವರಿಗೆ ಅದರ ಬಗ್ಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ. ಅದರ ಒಂದು ಜನಗಳಿಗೆ ಅದರಿಂದ ನೋವು, ಸಂಕಷ್ಟ, ತುಂಬ ಅವಮಾನಗಳಾಗಿದೆ. ಸಾಕಷ್ಟು ಜನಗಳು ನೊಂದಿದ್ದಾರೆ. ಹಾಗಾಗಿ ಯಾರಿಗೂ ಅದರ ಮೇಲೆ ಒಳ್ಳೆಯ ಸಕಾರಾತ್ಮಕ ಅನುಭವಗಳನ್ನು ಅವರು ನೋಡಿಲ್ಲ. ಅದೊಂದು ಷಡ್ಯಂತ್ರವಾಗಿ ಬೆಳ್ಕೊಂಡೋಗಿ ಒಂದು ಮಾರಕವಾಗಿ ಬೆಳೆದೋಗಿದೆ ಅದು. ಸರಳ ವಾಸ್ತು ಅವರು ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆಗಳಲ್ಲೂ ಒಂದೊಂದು ವಸ್ತು ಕೊಟ್ಟಿರ್ತಾರೆ. ಆಮೇಲೆ ನೀರಲ್ಲಿ ಇಟ್ಟಿರೋದಿರಬಹುದು ಅಥವಾ ಮನಿ ಕ್ಯಾಲೆಂಡರು. ಅದ್ರ ಜೊತೆಗೆ ಬಾತ್ರೂಮಲ್ಲಿ ಡಿಮ್ ಲೈಟ್ ಹಾಕುವಂಥದ್ದು, ಅಡುಗೆ ಮನೆಯಲ್ಲಿ ದೊಡ್ಡ ದೊಡ್ಡ ಕನ್ನಡಿಗಳು. ಇದರಿಂದೆಲ್ಲ
ಯಾವ ರೀತಿ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ಬೋದು? ಮನೆಯಲ್ಲಿ ಹೇಳೋಕ್ಕಾಗದಷ್ಟು ಸೋತು ಸುಣ್ಣ ಆಗೋಗಿರ್ತಾರೆ ಜನ. ಸ್ನಾನದ ಮನೆಯಲ್ಲಿ ಬೆಳಕಿರಬೇಕು, ಒಂದು ಅಂದಾಜಲ್ಲಿ ಯಾರು ಬೆಳಕಿರಬೇಕು. ಅದೊಂದು ಲೈಟ್ ಹಾಕಿದ್ರೆ ಜಾರು ಬಿದ್ದು ಬೆಳೆ ಬೀಳ್ತಾರದು. ಲೈಟ್ ಹಾಕೋದ್ರಿಂದ ಯಾವುದೇ ಥರ ಒಂದು ಬಲ್ಪು ಎನರ್ಜಿನ ನಾವು ಸೃಷ್ಟಿ ಮಾಡಲಿಕ್ಕಾಗಲ್ಲ ಮತ್ತು ನಾಶ ಮಾಡಲಿಕ್ಕಾಗಲ್ಲ. ಅದು ಅವರೊಂದು ಉಚಿತನ ಅಂತ ಹೇಳ್ಬೋದು. ಅದನ್ನು ಆ ಉಚಿತನಕ್ಕೆ ಯಾರೂ ಜವಾಬ್ದಾರರಲ್ಲ. ಬಲಿಪಶುಗಳಾಗ್ತಿರೋದೇ ಜನಗಳು, ಜನಸಾಮಾನ್ಯರು ಅಂತ ಹೇಳ್ಬೋದು ನಾವು. ಅವ್ರ ಎಂಟ್ರೆನ್ಸಲ್ಲಿ ಮನೆ ಬಾಗಿಲು ಆಚೆ ನೀವು ಆಪ್ರೇಷನ್ ಥಿಯೇಟ್ರಲ್ಲಿ ಹಾಕಿರೋ ಥರ ಲೈಟ್ ಇರ್ತಿದೆ, ರೆಡ್ ಲೈಟನ್ನು ಹಾಕ್ತಾರೆ. ಅದೇ ಥರ ನೀವು ಹೇಳ್ತಿರೋದು ಬಾತ್ರೂಮಲ್ಲೂ ರೆಡ್ ಲೈಟ್ ಹಾಕ್ತಾರಂತ. ಡಿಮ್ ಲೈಟ್ ಇರುತ್ತೆ. ಅದು ಇವ್ರನ್ನ ಸಮಾಧಾನ ಮಾಡೋದು. ಇವರು ಈಗ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ, ಯಾರು ಮನೆ ಓನರ್ ಏನಂತ, ನಾನು ಹೊಡಿಬಾರ್ದು ಬಡಿಬಾರ್ದು ಅಂತ. ಈ ಥರ ಈ ಚಿತ್ರಹಿಂಸೆ ಕೊಡೋದು ಜನಗಳನ್ನು. ಮೂಢನಂಬಿಕೆನೇ ಇದೊಂದು ಕಾರಣ. ಅವರಿಗೆ ನೀವು ಹೇಳಿದಲ್ಲ ಮನಿ ಕ್ಯಾಲೆಂಡರ್ ಅಂತ, ಅದನ್ನು ಹಾಕೋದ್ರಿಂದ ದುಡ್ಡೆಲ್ಲಿ ಬರುತ್ತೆ ಮೇಡಮ್? ದುಡ್ಡನ್ನು ಮನುಷ್ಯ ದುಡಿಬೇಕಂದ್ರೆ ದುಡಿಯೋದಕ್ಕೊಂದು ಸಂಕಲ್ಪ ಆಗಬೇಕು, ಸಂಕಲ್ಪಕ್ಕೊಂದು ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆಗೆ ಉತ್ತಮವಾದ ವೈಜ್ಞಾನಿಕವಾದ ಒಂದು ಹಿನ್ನೆಲೆ ಇರಬೇಕು. ಆ ಹಿನ್ನೆಲೆಯ ವಾಸ್ತು. ಆ ವಾಸ್ತು ಪ್ರಕಾರ ಸ್ಥಾನ ಪಲ್ಲಟ ಆಗದಂತಿದ್ದಾಗ ಒಂದು ಹೆಚ್ಚು ಕಮ್ಮಿ ಆಗದೇ ಇರುವುದನ್ನು ನೋಡ್ಬೋದು. ಅಡುಗೆ ಕೋಣೆಯಲ್ಲಿ ಕನ್ನಡಿನ ಹಾಕಲೇಬಾರ್ದು. ನಿಮ್ಮ ಅಜ್ಜಿ ಮನೆ, ನಮ್ಮ ಅಜ್ಜಿ ಮನೆ, ಅಥವಾ ನೋಡ್ತಿರೋಂಥ ಪ್ರತಿಯೊಬ್ಬ ನಾಗರಿಕರದು ಚಾನಲ್ ವ್ಯೂವರ್ಸು ಅಗ್ನಿ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಕಪ್ಪಗೆ ಮಸಿ ಇರ್ತಿತ್ತು. ತಪ್ಪೋದ್ರೆ ಜಂತಿಗೆ ಮನೆನೋ ಇಲ್ಲ ಗವಾಕ್ಷಿ ಇರ್ತಿತ್ತು. ಅಲ್ಲೆಲ್ಲೂ ಸಹ ಕನ್ನಡಿನ ಹಾಕ್ತಿರಲಿಲ್ಲ. ಅಷ್ಟು ದೊಡ್ಡ ದೊಡ್ಡ ಕನ್ನಡಿಗಳನ್ನು ಹಾಕ್ಸಿದ್ರೆ ಮನುಷ್ಯ ತಡ್ಕೊಳಕ್ಕಾಗದಷ್ಟು ನೋವುಗಳನ್ನು ಅನುಭವಿಸೋಕ್ಕಾಗುತ್ತೆ. ನೀವೀಗ ಒಂದು ಆಮೆಯನ್ನು ನೀರಲ್ಲಿ ಇಡೋದು ಅಂತ ಹೇಳಿದ್ರೆ, ನಿಜವಾದ ಆಮೆ, ಬದುಕಿರೋ ಆಮೆನ ನಾವು ಸಾಕೋದಕ್ಕಾಗೋದಿಲ್ಲ. ಬಾವಿ, ಕೆರೆ, ಕುಂಟೆಗಳು ಮತ್ತು ಸಮುದ್ರದಲ್ಲಿ, ನದಿಯ ಒಂದು ತೆಟ್ರಗಳಲ್ಲಿ ನಡೀತಾ ಇರ್ತವೆ, ಅದು ಹರಿತಾ ಇರುತ್ತೆ. ಇದು ತಾಮ್ರದಲ್ಲಿ ಮಾಡಿರ್ತಾರೆ ಅಥವಾ ಹಿತ್ತಾಳೆಯಲ್ಲಿ ಮಾಡಿರ್ತಾರೆ. ಅದನ್ನು ಅವರು ವ್ಯಾಪಾರ ಮಾಡಲಿಕ್ಕೋಸ್ಕರ ಮಾರಿ ಈ ಜನಗಳಿಗೆ ಮಂಕು ಬುದ್ಧಿ ಎರಚೋದಕ್ಕೋಸ್ಕರ ಅದನ್ನು ಹಿಡಿಸಿ ಒಂದು ಜನಗಳನ್ನು ಒಂದು ತಪ್ಪು ದಾರಿಗೆ ಕರ್ಕೊಂಡು ಹೋಗುವಂಥದ್ದಾಗಿದೆ. ಅದನ್ನು ಹೊರತುಪಡಿಸಿ ಅದರಿಂದ ವರ್ಕೆಲ್ಲ ಖಂಡಿತ ಆಗಲ್ಲ. ಚಂದ್ರು ಹೇಳ್ತಿರೋ ವಿಚಾರದಲ್ಲಿ ಖಂಡಿತ ಅಲ್ಲಿ ವಿಜ್ಞಾನನೇ ಇಲ್ಲ. ಹಾಗಿದ್ರೆ ಸೈಂಟಿಫಿಕ್ ವಾಸ್ತು, ನೀವು ನಿಮ್ಮ ದುಷ್ಯಂತ್ ಸೈಂಟಿಫಿಕ್ ವಾಸ್ತುನಲ್ಲಿ ಯಾವ ರೀತಿ ಪರಿಹಾರ ಕೊಡ್ತೀರಾ? ಅದೇ ರೀತಿ ಏನಾದರೂ ವಸ್ತುಗಳ ಕೊಡ್ತೀರಾ ನೀವು? ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಾಗುತ್ತೆ ಮೇಡಮ್. ಬಿಲ್ಡಿಂಗಲ್ಲಿ ನೀವು ಅಡುಗೆ ಮನೆಯಲ್ಲಿ ಸ್ಟವ್ ಇಲ್ಲ ಅಂತ ಹೇಳಿದ್ರೆ ಅಗ್ನಿ ಮೂಲೆಗೆ ನಾವು ವಿಜ್ಞಾನದ ಲೆಕ್ಕಾಚಾರದಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಮತ್ತು ಅಗ್ನಿಯ ಒಂದು ಆಯನ ಲೆಕ್ಕಾಚಾರ ನೋಡಿದಾಗ ಅಡುಗೆ ಅಲ್ಲಿ ಮಾಡಬೇಕು. ಅಡುಗೆ ಅಲ್ಲಿ ಮಾಡೋದೇ ತಪ್ಪಿಸಿವರು ಒಬ್ಬ ಮನುಷ್ಯನ ಜಾತಕದ ಮೇಲೆ, ಈಗ ಜಾತಕದ ಮೇಲೆ ಅಗ್ನಿ ಮೂಲೆನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮೂಲ ತತ್ವನೇ ಚೇಂಜ್ ಅಲ್ವಾ? ನಿಮಗೆ ಎಲ್ಲಿ ಸೂರ್ಯ ಹುಡ್ತಾನೆ, ನನಗೂ ಕೂಡ ಅಲ್ಲೇ ಸೂರ್ಯ ಹುಡ್ತಾನೆ. ನಿಮಗೆ ಚಾನಲ್ ವ್ಯೂವರ್ಸ್ಗೆ ಸೂರ್ಯ ಎಲ್ಲಿ ಹುಡ್ತಾನೆ ಅಲ್ಲೇ ಎಲ್ಲರಿಗೂ ಹುಡ್ತಾನೆ. ಇಲ್ಲೂ ನನಗೆ ಕೈ ಇದೆ, ನಿಮಗೂ ಬಲಗೈ ಇದೆ, ಇಲ್ಲೂ ಕಾಲಿದೆ, ಅದು ಕಾಲಿದೆ. ಇದರಲ್ಲೇ 4 ದಿಕ್ಕುಗಳಲ್ಲಿ ವ್ಯತ್ಯಾಸ ನೋಡ್ತಾರೆ. ಅಂದರೆ ನಿಮಗೆ ಅನುಕೂಲ ಸಿಂಧು ನೋಡಿ ನಿಮ್ಮನ್ನು ಯಾಮಾರಿಸ್ತಿದ್ದಾರೆ ಅವರಷ್ಟೇ. ನೀವು ಯಾವ ರೀತಿ ಬದಲಾವಣೆ ಮತ್ತು ಪರಿಹಾರ ಕೊಡ್ತೀರಾ? ಅಡುಗೆ ಮನೆಯಲ್ಲಿ ಸ್ಟವ್ ಇಲ್ಲ, ಬೆಂಕಿ ಇಲ್ಲ ಅಂದರೆ ಅಡುಗೆ ಮನೆ ಅಲ್ಲಿ ತಂದು ನಿಲ್ಲಿಸ್ತೇನೆ ನಾನು. ಮನೆಯಲ್ಲಿ ಈಶಾನ್ಯಕ್ಕಾಗಲಿ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ, ದಕ್ಷಿಣದಲ್ಲಿ ಬಾಗಿಲಿದ್ರೆ ದಕ್ಷಿಣ ಆಗ್ನೇಯಕ್ಕೆ, ಪಶ್ಚಿಮದಲ್ಲಿ ಬಾಗಿಲಿದ್ರೆ ಪಶ್ಚಿಮ ವಾಯುವ್ಯಕ್ಕೆ, ಶುಭ ಜಾಗದಲ್ಲಿ ಅಂದರೆ ಬ್ಯಾಟ್ರಿಯಲ್ಲಿ ಪ್ಲಸ್ಸು ಮತ್ತು ಮೈನಸ್ ಅಂತ ಇರುತ್ತೆ. ಪ್ರತಿ ಒಂದು ದಿಕ್ಕಿಗೆ ಪ್ಲಸ್ಸು ಮತ್ತು ಮೈನಸ್ ಇರುತ್ತೆ. ಪ್ಲಸ್ ದಿಕ್ಕದಲ್ಲಿ ಅಂದರೆ ಪಾಸಿಟಿವ್ ದಿಕ್ಕಿನಲ್ಲಿ ಬಾಗಿಲನ್ನು ಇಟ್ಟದೆ ಮೈನಸಲ್ಲಿದ್ದರೆ ಅದನ್ನು ವರ್ಗಾಯಿಸ್ತೀನಿ ಮೇಡಮ್. ವರ್ಗಾಯಿಸುವಾಗ ಗೋಡೆ ಹೊಡಿಬೇಕಾಗುತ್ತೆ, ಗಾರೆ ಕೆಲಸದವರು ಗೌಂಡಿಗಳು ಬರ್ತಾರೆ, ತೆಗಿಸ್ಬೇಕಾಗುತ್ತೆ. ಮುಳ್ಳನ್ನು ತೆಗಿಬೇಕಂದ್ರೆ ಮುಳ್ಳನ್ನು ಬಳಸಬೇಕಾಗುತ್ತೆ. ಮುಳ್ಳನ್ನು ತೆಗೀಲಿಕ್ಕೆ ನಾವು ಮಾಟ ಮಂತ್ರ ಮಾಡಿ ತೆಗಿಲಿಕ್ಕಾಗಲ್ಲ. ಮೂಲತತ್ವ ಏನಿದೆ, ವಾಸ್ತು ಶಿಲ್ಪಕಾರ ಅನುಭವ ವಾಸ್ತುವನ್ನು ಇಟ್ಕೊಂಡ್ರೂ ಚೈನೀಸ್ ಐಟಮ್ ಬಡಿಸೋದೇ ಮಾಡುವುದೇ ವಾಸ್ತು, ಉಳಿದಿದ್ದೆಲ್ಲ ವ್ಯಾಪಾರ. ಪಂಚಭೂತಗಳನ್ನ ಸಮತೋಲನ ಮಾಡಬೇಕು, ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಯಾವುದು ವಸ್ತುವಿಂದ ಸಾಧ್ಯ ಇಲ್ಲ. ಪಂಚಭೂತಗಳನ್ನು ಸಮತೋಲನವಾಗಿಡುವುದೇ ವಾಸ್ತು. ಅದನ್ನು ಕೆಲವರು ನಾಸ್ತಿಕರು ಇಷ್ಟಪಡೋದಿಲ್ಲ, ಆಸ್ತಿಕರು ಇರ್ತಾರೆ. ಆಸ್ತಿಕರಿಗೆ ದೇವ್ರ ರೂಪದಲ್ಲಿ ಕರ್ಕೊಂಡೋಗಿ ತೋರಿಸ್ಬೇಕು, ನಾಸ್ತಿಕರಿಗೆ ವಿಜ್ಞಾನ ರೂಪದಲ್ಲಿ ತೋರಿಸ್ಬೇಕು. ಒಟ್ಟಿನಲ್ಲಿ ಮುಕ್ತಿ ಕೊಡಬೇಕು. ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಮಾಡ್ತಿರೋದು ಇದನ್ನೇ. ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಇಡೀ ಪ್ರಪಂಚದಲ್ಲಿ ವಾಸ್ತು ಸಲಹೆಗಾರರು ಮಾಡಬೇಕಾಗಿರೋದು ಇಷ್ಟೇ. ವಾಸ್ತುವಿನ ಏನು ರೂಪ ಇದೆ, ಪ್ರತಿರೂಪ ಇದೆ, ಅದರ ಮೂಲ ತತ್ವವನ್ನು ಕಲಕದೆ, ಮಿಶ್ರಣ ಮಾಡದೆ ತಮ್ಮವನ್ನು ಅಧ್ಯಯನ ಮಾಡಿ. ಉದಾಹರಣೆಗೆ ಈಗ AC ಇದೆ, ಲ್ಯಾಪ್ಟಾಪ್ ಇದೆ, ಮನೆಯೊಳಗೆ ತಂದು ಕಕ್ಕಸ್ಸು, ಬಾತ್ರೂಮು, ಟಾಯ್ಲೆಟು ಮತ್ತು ಮನೆಯೊಳಗೆ ನೀವು ದೇವರ ಕೋಣೆ ಒಂದು ಅದೊಂದು ದೇವರ ಕೋಣೆ ರಚನೆ ಮತ್ತು ಟ್ಯಾಪ್ಸು
ಮತ್ತು ಟ್ಯಾಪಿನ ಆಚೆ ಹೋಗುವಂಥ ಗಲ್ಲಿ ಡ್ರಾಪ್ಸ್ ಇದೆಲ್ಲ, ಇದನ್ನು ಇಂಟರ್ಪ್ರಿಟೇಷನ್ ಮಾಡೋದು, ವ್ಯಾಖ್ಯಾನ ಮಾಡೋದು. ಈಗ ಎಲ್ಲಿ ಫಿಕ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಯಾವ ದಿಕ್ಕಿಗೆ ವಾಸ್ತುಶಾಸ್ತ್ರ ಏನು ಹೇಳುತ್ತೆ ನೀರಿಗೆ, ಆ ನೀರಿರುವಾಗ ಅದರ ಲೆಕ್ಕಾಚಾರದಲ್ಲಿ ಎಲ್ಲಿ ಫಿಕ್ಸ್ ಮಾಡಿದ್ರೆ ಮಿನಿಮಮ್ ಡ್ಯಾಮೇಜ್ ಮಾಡೋದಂದರೆ ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಮೇಡಮ್. ಅದಕ್ಕೆ ಅದು ಸ್ಥಾನ ಪಲ್ಲಟ ಮಾಡುವಾಗ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಜನಕ್ಕೆ ಈಸಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಸಮಾಧಾನ ಇರಬೇಕು. ನೀವು ವ್ಯಾಪಾರ ಮಾಡುವಾಗ, ಬಿಸ್ನೆಸ್ ಮಾಡುವಾಗ ಈಗ ಜನಗಳಿಗೆ ನಾವು ಏನೇ ಕೊಟ್ಟರು ತೃಪ್ತಿದಾಯಕವಾದ ಒಂದು ಕೆಲಸ ಮಾಡಿಕೊಡ್ಬೇಕು, ಅತೃಪ್ತಿಯಾದ ಒಂದು ಕೆಲಸನ ನಾವು ಮಾಡಬಾರ್ದು ಮೇಡಮ್. ಹಾಗಾಗಿ ವಾಸ್ತುಶಾಸ್ತ್ರದಲ್ಲಿ ಸಮಸ್ಯೆಗೆ ವಾಸ್ತುಶಾಸ್ತ್ರದಲ್ಲೇ ಪರಿಹಾರ. ನೀವು ಅದನ್ನು ಆವಾಗೇ ನನಗೆ ಕೇಳ್ತಿದ್ರಿ, ನಾನು ಸ್ಟುಡಿಯೋಗೆ ಬರೋದಕ್ಕೆ ಮುಂಚೆ ಏನೋ ಕೇಳ್ತಿದ್ರಿ, ಜಾತಕದ ಬಗ್ಗೆನೋ ಕೇಳಿದ್ರಿ ಅನ್ಸುತ್ತೆ. ಏನು ನೀವು ಅದು ಕೇಳಿರೋದು? ಈಗ ರಾಶಿ ನಕ್ಷತ್ರದ ಆಧಾರದ ಮೇಲೆ ಮನೆ ಆಯವನ್ನು ಕೊಡ್ತಾರೆ. ನೀವೇ ಆವಾಗ ಹೇಳ್ತಾ ಇದ್ರಿ ಮನೇಲಿ 4 ಜನ ಇರ್ತಾರೆ, 4 ಜನಕ್ಕೆ ಹೇಗೆ ಅದು ಸೂಟ್ ಆಗುತ್ತೆ ಅಂತ. ಹೌದು. ಈಗ ಉದಾಹರಣೆಗೆ ಒಬ್ಬ ಮನುಷ್ಯನ ನಾಮಧೇಯದಿಂದ ನಾಮಕರಣದ ಮೇಲೆ, ಈಗ 12 ರಾಶಿಗಳ ಮೇಲೆ ರಾಶಿ ಫಲಗಳು, 2 ನಕ್ಷತ್ರದ ಒಂದು ರಾಶಿಗಳು, ಅದರಲ್ಲಿ 1ನೇ ಪಾದ 2ನೇ ಪಾದ ಅಂತ ಲೆಕ್ಕಾಚಾರ ಮಾಡಿ ಜನಗಳಿಗೆ ತಲೆ ಕೆಡಿಸಿ, ಒಟ್ಟಿನಲ್ಲಿ ಜನಕ್ಕೆ ಗೊತ್ತಾಗಬಾರ್ದು ಅವನು ಏನಪ್ಪ ರಾಶಿ, ಏನು ನಕ್ಷತ್ರ, ಅವನು ಏನು ಅಂತ ಹೇಳಲೇಬಾರ್ದು. ಅವನಿಗೆ ಅರ್ಥ ಆಗದ ಭಾಷೆನ ಹಿಡಿದು ಎನ್ಕ್ಯಾಶ್ ಮಾಡ್ತಾರೆ. ಅದು ಆ ಎನ್ಕ್ಯಾಶ್ ಹೇಗೆ ಮಾಡ್ತಾರೆ ಅಂದರೆ, ಉದಾಹರಣೆಗೆ ಈಗ ನಮ್ಮ ತಂದೆಯವರಾಗಲಿ, ನಿಮ್ಮ ತಂದೆಯವರಾಗಲಿ, ಇನ್ನೊಬ್ಬರ ತಂದೆಯವರಾಗಲಿ, ಅವ್ರ ಹೆಸರು ಇರುತ್ತೆ. ಅವ್ರ ಹೆಸ್ರ ಮೇಲೆ ಭಟ್ರು, ಬ್ರಾಹ್ಮಣರು, ಪಾಪ ಅವರು ಒಂದು ವ್ಯಾಪಾರ ಅವ್ರದ್ದು. ಬ್ರಾಹ್ಮಣರು ಏನು ಮಾಡ್ತಾರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಗೊಳ್ಳಿ ನಿಮ್ಮ ಹೆಸರು ಮೀನರಾಶಿನ, ಉತ್ತರ ಭಾದ್ರ ನಕ್ಷತ್ರನ, ಓಕೆ ಕರ್ಕಾಟಕ ಲಗ್ನನ, ಓಕೆ ಶನಿ ಲಗ್ನಾಧಿಪತಿ ಇದೆ, ಓಕೆ ಮೀನರಾಶಿನ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ದಿಕ್ಕನ್ನು ಬರೆದು ಕಳಿಸ್ತಾರೆ. ಪಾಪ ನಮ್ಮ ತಾಯಿ ಬಂದು ಹೌದಾ ಬಾಗಿಲಿಡ್ಬೇಕೇನೋ ಅಂದ್ಬಿಟ್ಟು ಬಾಗಿಲಿಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ನಮ್ಮ ತಂದೆಯ ಕಾಲಾವಧಿ ಆದಮೇಲೆ ಆ ಬಾಗಿಲು ಅವ್ರ ಹೆಸ್ರ ಮೇಲೆ ಇಟ್ಟಿರೋದ್ರಿಂದ ಆ ಬಾಗಿಲು ಅವರು ತೀರು ಹೋದ ಮೇಲೆ ನಂತರ ಆ ಬಾಗಿಲು ನಾವು ಚೇಂಜ್ ಮಾಡಬೇಕಾ? ಭಟ್ರನ್ನ ನಾವು ಕೇಳಬೇಕಲ್ವಾ? ಇಲ್ವಾ? ಭಟ್ರ ಹತ್ರ ನೀವು ಹಾಕ್ಸ್ಕೊಂಬನ್ನಿ ಅಂತ ಆರ್ಕಿಟೆಕ್ಟು ಹೇಳಿರ್ತಾರೆ. ಈಗ ಇದನ್ನೇ ನೀವು ಎನ್ಕ್ಯಾಶ್ ಮಾಡಿದ್ರು. ಸರಳ ವಾಸ್ತುವಲ್ಲಿ ಏನು ಮಾಡಿದ್ರು, ಎಲ್ಲರ ಹೆಸ್ರನ್ನ ಎತ್ಕೊತಾರೆ, ಎಲ್ಲರ ಜಾತಕದ ಫಲಗಳನ್ನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಟೋಟಲಿ ನಿಮ್ಮ ಕಾನ್ಫಿಡೆನ್ಸ್ ತರ್ತಾರೆ. ಜನಕ್ಕೆ ಜಾತಕದ ಹೆಸ್ರು ಕೊಟ್ಬಿಟ್ರೆ ನಮಗೇನೋ ಒಳ್ಳೇದು ಮಾಡ್ತಾರೆ ಇವರು, ನಾವೇನೋ ಚೆನ್ನಾಗಿರೋದು ಮಾಡ್ತೀರಿ ಅಂತೆಲ್ಲ ಚರ್ಚೆ ಮಾಡ್ತಾರೆ. ಅಂದರೆ ಸ್ಕಿಲ್ಲಿಂಗ್ ದ ಪೀಪಲ್, ಅಂದರೆ ನಿಮ್ಮ ಬಗ್ಗೆ ಒಲವು ತೋರಿಸೋದು, ನಿಮಗೇನೋ ಮಾಡಿಕೊಡ್ತಾರೆ ಸ್ಪೆಷಾಲಿಟಿ. ಅಂದರೆ ನೀವು ಯಾರ ಹತ್ರ ಕೇಳೋಂಗಿಲ್ಲ, ನನ್ನ ಹೆಸ್ರ ಮೇಲೆ, ನನ್ನ ರಾಶಿ ಫಲದ ಮೇಲೆ, ನನ್ನ ಶಕ್ತಿ ಮೇಲೆ ನನ್ನ ಮನೆ ಕಟ್ತಾಯಿದ್ರಿ ಅಂದರೆ ನಾನು ಪವರ್ಫುಲ್ ಆಗಿರ್ತೀನಿ ಅಂತ. ಅಕಸ್ಮಾತ್ ಅದೃಷ್ಟದಲ್ಲಿ ನೀವು ಗೆದ್ರಿ ಅಂದರೆ ಅದು 100ಕ್ಕೆ 1 ಇಲ್ಲ 1000ಕ್ಕೆ 1 ಇರ್ಬೋದು. ಅದರಲ್ಲೂ ಸ್ಟಾರ್ ಮಾಡುವಾಗ ಈ ಒಂದು ಪ್ಲ್ಯಾನ್ ಕೊಟ್ಟಾಗ ನಿಮ್ಮ ಮನೆಗೆ ಅದೃಷ್ಟ ವ್ಯಕ್ತಿ, ನಿಮ್ಮ ಸಹೋದರಿ ಆಗ್ಬೋದು, ನಿಮ್ಮ ಹೆಂಡತಿ ಆಗ್ಬೋದು, ತಾಯಿ ಆಗಿರ್ಬೋದು, ಇಲ್ಲ ಗಾರೆ ಕೆಲಸನೇ ಒಂದು ಉತ್ತಮವಾದ ವ್ಯಕ್ತಿ ಸಿಕ್ಕಿದಾಗ ಅದರಲ್ಲಿ ಹಣ ಸ್ವಲ್ಪ ತಪ್ಪುಗಳಿದೆ ಅಂತ ತಿದ್ದುಪಡಿ ಮಾಡಿದಾಗ ಅದೃಷ್ಟ ನಿಮ್ಮದಾಗ್ಬೋದು. ಇಲ್ಲವಾದಲ್ಲಿ ಜಾತಕದ ರಾಶಿ ನಕ್ಷತ್ರದ ಫಲಗಳ ಮೇಲೆ ಬಾಗಿಲನ್ನಿಡುವುದು ನಾನು ಎಲ್ಲೂ ಇತಿಹಾಸದಲ್ಲಿ ನೋಡಿಲ್ಲ, ಅದನ್ನು ಮಾಡೋಂಗಿಲ್ಲ. ವಾಸ್ತುಶಾಸ್ತ್ರದ ಏನು ಅದರದ್ದೊಂದು ಸೂತ್ರಗಳಿದೆ, ಅದನ್ನು ದಾಟಿಸಿ ನಾವೇನು ಮಾಡೋಂಗಿಲ್ಲ ಮೇಡಮ್. ನೀವಾಗಲೇ ಹೇಳ್ತಾ ಇದ್ರಿ, ನಿಮಗೆ ಸಹ ಯಾರಾದರೂ ಕರೆ ಮಾಡಿದ್ರೆ ನಕ್ಷತ್ರವನ್ನು ಮೊದಲೇ ಹೇಳ್ತಾರೆ, ನಮ್ಮ ನಕ್ಷತ್ರ ನೋಡಿ ಹೇಳಿ ಅಂತ. ಜನಗಳ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ನಮ್ಮ ನಕ್ಷತ್ರ ನೋಡಿ ಮನೆ ಕಟ್ಟಬೇಕು ಅನ್ನೋದು. ಅದು ಹೇಗೆ ಹೋಗ್ಲಾಡಿಸ್ತೀರಾ? ನೋಡಿ, ನಮ್ಮ ಸ್ಟಡಿ ಎಜುಕೇಷನ್ ಸಿಸ್ಟಮ್ ಎಲ್ಲ ತಪ್ಪಿದೆ. ನಮಗೆ ABCD ಈ ಅಂತ ಹೇಳ್ಕೊಡ್ತಾರೆ ಹೊರತು ಈ ಒಂದು ವಾಸ್ತುಶಾಸ್ತ್ರದಾಗಲಿ ಜ್ಯೋತಿಷ್ಯ ಶಾಸ್ತ್ರನಾಗಲಿ ಪ್ಯಾರಲಾಗಲಿ ನಮಗೆ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಮಾಡಿಲ್ಲ. ಅದನ್ನು ಬ್ರಾಹ್ಮಣರು ಒಂದು ಕಡೆಯಿಂದ ಎತ್ಕೊಂಡು ಹೋಗ್ತಾರೆ, ವಾಸ್ತು ಸಲಹೆಗಾರರು ವಾಸ್ತುಶಾಸ್ತ್ರನ ಅದನ್ನು ಅನುಪಯೋಗಿ ಅದು ಅನ್ಆಥರೈಸ್ಡ್ ಆಗಿ ಹೋಗ್ತಿದೆ. ಹಾಗಾಗಿ ಆ ಒಂದು ದೊಡ್ಡ ಲೆವೆಲ್ ಬಂದು ಎಜುಕೇಷನ್ ಮಾಡಿ ಅವರೊಂದು ಒಳ್ಳೆ ಇಂಜಿನಿಯರಿಂಗ್ ಮಾಡಿ ಕೆಲಸ ಮಾಡೋಕ್ಕೆ ಬಂದಾಗ ಒಬ್ಬ ಸಲಹೆಗಾರನ ಹತ್ರ, ಒಬ್ಬ ಬ್ರಾಹ್ಮಣನ ಹತ್ರ ಹೋಗಿ ಒದ್ಲಾಡ್ತಾರೆ. ಅದನ್ನು ಈ ಒಂದು ರಾಶಿ ನಕ್ಷತ್ರದ ಮೇಲೆ ಒಬ್ಬ ಮನುಷ್ಯನ ನಾಮಕರಣಗಳು ವಿಚಾರಗಳ ಮೇಲೆ, ನಾಮಧೇಯದ ಮೇಲೆ, ಅವನ ರಾಶಿ ಫಲದ ಮೇಲೆ ಖಂಡಿತ ಬಾಗಿಲಿಡೋಕ್ಕಾಗಲ್ಲ. ಸೂರ್ಯ ಎಲ್ಲಿ ಹುಡ್ತಾನೆ ಅಲ್ಲೇ ಹುಡ್ತಾನೆ. 4 ದಿಕ್ಕಿನಲ್ಲೂ ಸರ್ವಶ್ರೇಷ್ಠವಾದ ಜಾಗ ಇರೋದ್ರಿಂದ 4 ದಿಕ್ಕಿನಲ್ಲೂ ಬಾಗಿಲಿಡ್ಬೋದು. ರಾಶಿ ನಕ್ಷತ್ರ ಮೇಲೆ ಮಾಡ್ತಾರೆ ಅಂದರೆ ಅದು ನಿಮ್ಮನ್ನು ಮೂರ್ಖರಾಗಿ ಮಾಡಲಿಕ್ಕೆ ಒಂದು ಷಡ್ಯಂತ್ರ. ಸರಳ ವಾಸ್ತು ಬಗ್ಗೆ ಇಷ್ಟೊಂದು ನೀವು ಮಾತಾಡ್ತಾ ಇದ್ದೀರಲ್ಲ, ಸರಳ ವಾಸ್ತು ಜೊತೆ ಸಲಹೆ ತಗೊಂಡು ಅವರಿಗೆ ಪರಿಹಾರ ಸಿಗದೆ ನಿಮ್ಮ ಜೊತೆ ಬಂದರೆ ಯಾವ ರೀತಿ ಸಲಹೆ ಕೊಡ್ತೀರಾ? ಮೇಡಮ್, ವಾಸ್ತು ಅನ್ನೋದು ಎಲ್ಲರಿಗೂ ಒಂದೇ, ಅದರಲ್ಲಿ ಸರಳ ಅನ್ನೋದಿಲ್ಲ. ಆ ಸರಳತೆ ಅನ್ನೋದು ಅವೆಲ್ಲ ಮುಂಕ್ ಬಡಿಯೋದು ಮೇಡಮ್. ಅದು ಒಂಥರ ಮನುಷ್ಯನಿಗೆ ಮೂರ್ಖತನ ಮಾಡ್ತಿರೋದು. ಅದರಲ್ಲಿ ಅವರು ತೋರಿಸೋ ವಸ್ತುಗಳಲ್ಲಿ ಶಕ್ತಿ ಇಲ್ಲ. ನಾವು ಅವ್ರ ಮನೇನ ಒಂದು ವೀಕ್ಷಣೆ ಮಾಡಲಿ,
ನನಗೊಂದು ಅವಕಾಶ ಕೊಟ್ಟು ನೋಡಿ, ಆ ಮನೆಗಳನ್ನ ಸರಿಪಡಿಸಿ ನಾನು ಅವ್ರ ಕೈಯಲ್ಲೇ ನಿಮ್ಗೆ ಆನ್ಸರ್ ಮಾಡಿಸ್ತೀನಿ. ನಾನು ಫೋನೇ ಮಾಡೋದು ಬೇಡ, ಇದೇ ವೇದಿಕೆಯಲ್ಲಿ ಅವ್ರಿಗೆ ಫೋನ್ ಮಾಡಿಸಿ ನಿಮಗೆ ಮಾತಾಡಿಸಿ ಹೇಳ್ತೀನಿ. ಒಂದೇ ದಿನ ಸಾಕು ನನಗೆ, ಒಂದೇ ದಿನ ಸಾಕು, 24 hours. ಯಾರೇ ಸರಳ ವಾಸ್ತುನ ಪರಿಹಾರ ತಗೊಂಡು ಅವರಿಗೆ ಆ ಒಂದು ಪಿರಮಿಡ್ಸು, ಆ ಒಂದು ಆಮೆ, ಕ್ರಿಸ್ಟಲ್ಸು, ಮತ್ತು ಫಸ್ಟ್ ಬಿಲಿಯನು, ಮತ್ತು ಒಂದು ಕುದುರೆಗಳು ಓಡ್ತಿರೋವಂಥದ್ದು ಅಥವಾ ನೀರು ಹರಿತಿರೋವಂಥದ್ದು, ಬೆಟ್ಟಗಳು, ಮತ್ತು ಬೃಹತ್ಕಾರದ ಕನ್ನಡಿಗಳನ್ನು, ಅದು ಬಾತ್ರೂಮ್ಗಳಲ್ಲಿ ಮೇಡಮ್ ದೊಡ್ಡಗೆ ಸ್ನಾನ ಮಾಡೋ ಉದ್ದುಗ ಬೆತ್ತಲೆ ಕಾಣುವಂತೆ ಮಾಡುವಂಥ ಕನ್ನಡಿಗಳು, ಇವೆಲ್ಲನೂ ಹಾಕ್ಸಿರುವಾಗ ಒಂಥರ ಅಸಹ್ಯವಾದ ಒಂದು ಫೀಲಿಂಗ್ ಇರುತ್ತೆ. ಮತ್ತು ಮನುಷ್ಯನ ಈ ವಾಸ್ತು ಯಾವ ರೀತಿ ಆಕ್ರಮಿಸಿದೆ ಅಂದರೆ, ನೀವು ಆಚೆ ಹೋಗಬಾರ್ದು, ಸದಾಕಾಲ ನೀವು ಅವ್ರ ಮುಂದೆ ಬಾಯಿ ಕೈ ಕಾಲೆಲ್ಲ ಕಟ್ಟಾಕೊಂಡು ಸುಮ್ಮನೆ ಇರಬೇಕು. ಆ ರೀತಿಯಾದೊಂದು ಅಷ್ಟಬಂಧನ ಮಾಡ್ತಾರಲ್ಲ, ಅಷ್ಟಬಂಧನ ಮಾಡಿದರೆ ಅವ್ರಿಗೆ ತಲೆ ತೋಚಲ್ಲ. ಯಾಕಂದರೆ ಅವ್ರಿಗೆ ಆ ಅರಿವೆಲ್ಲ ಒಂದು ಪ್ರಜ್ಞಾಹೀನರ ಪರಿಸ್ಥಿತಿಯಲ್ಲಿ ನಾಗರಿಕರಾಗಿರ್ತಾರೆ. ಒಂದು ಇಂಜೆಕ್ಷನ್ ಕೊಟ್ಟು ಅನಸ್ತೇಷಿಯಾ ಹೆಂಗಿದೆ ಆ ರೀತಿಯಲ್ಲಿ ಮನೇನ ಎನರ್ಜಿನ ಸೃಷ್ಟಿ ಮಾಡಿ ಸದಾಕಾಲ ನೀನು ಒಬ್ಬ ಮನುಷ್ಯನ ಪೂಜೆ ಮಾಡುವಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಮನುಷ್ಯನ ಹೆಂಗೆ ಮೇಡಮ್ ಪೂಜೆ ಮಾಡೋಕ್ಕಾಗುತ್ತೆ? ದೇವರನ್ನ ಮಾಡ್ಬೋದು. ಈಗ ನೀವು ಸೂರ್ಯ ದೇವರನ್ನ ಪೂಜೆ ಮಾಡ್ಬೋದು, ಅಥವಾ ಗಿಡನ ಪೂಜೆ ಮಾಡ್ಬೋದು, ಭೂಮಿ ತಾಯಿನ ಪೂಜೆ ಮಾಡ್ಬೋದು. ಬದುಕಿರೋ ಮನುಷ್ಯನ ಯಾವ ಶಕ್ತಿ ಇದೆ ಮೇಡಮ್? ಮನುಷ್ಯ ಟಾಯ್ಲೆಟ್ ಮಾಡಬಾರ್ದು ಮೇಡಮ್, ರೀಸಸ್ ಮಾಡಬಾರ್ದು. ಅಂಥ ಮನುಷ್ಯನ ಬೇಕಾದ್ರೆ ಪೂಜೆ ಮಾಡಿದ್ರೆ ನಾನು ಒಪ್ತೀನಿ. ಅವನು ಊಟನೂ ಮಾಡಬಾರ್ದು. ಅದನ್ನು ಹೊರತುಪಡಿಸಿ ಪೂಜೆ ಮಾಡೋನ್ನ ಅವ್ರ ಕಾಲಿಗೂ ಕೂಡ ಬಿಡಬಾರ್ದು. ಅದೆಲ್ಲ ತಪ್ಪಿದೆ ಮೇಡಮ್. ಹಾಗಾಗಿ ಬಂದರೆ ಚಾಲೆಂಜು ಖಂಡಿತ ನಾನು ತಲೆ ಬಗ್ಗಿಸಿ ಅವ್ರಿಗೆ ಸೇವೆ ಮಾಡಿ ಅವರಿಂದ ಅವ್ರು ನೊಂದಿರೋಂಥದ್ದಕ್ಕೆ ನಾನು ಖಂಡಿತ ಪರಿಹಾರ ಕೊಡ್ತೀನಿ ಮೇಡಮ್. ಹಾಗಿದ್ರೆ ನೀವು ಹೇಳ್ತಾ ಇರೋದು ಮಾನವ ಗುರು ಅಂತ ಹೇಳೋದೆಲ್ಲ ಸುಳ್ಳು, ಜನ ನಂಬಾರ್ದು ಇಂಥದ್ದನ್ನು ಅಂತ. ಹೌದು ಮೇಡಮ್, ಗುರು ಅನ್ನೋ ತತ್ವ ತುಂಬ ದೊಡ್ಡದು ಮೇಡಮ್. ನೀವು ನನ್ನನ್ನು ಕರಿತಿದ್ದೀರಾ ದುಷ್ಯಂತ್ ಅಂತ ನನ್ನನ್ನು ಅಡ್ರೆಸ್ ಮಾಡಿ ಅಂತ ಹೇಳಿದೆ. ನಾನು ನಿಮ್ಮ ಕೈಲಿ ಗುರುಜಿ ಅಂತ ಹೇಳಿಸ್ಕೊಂಡಿಲ್ಲ. ಗುರೂಜಿ ಅಂದರೆ ನೆಕ್ಸ್ಟು ಹೊತ್ತಿಗೆ ಊಟಕ್ಕೂ ಕೂಡ ಗತಿ ಇರಲ್ಲ ಮೇಡಮ್ ಗುರುಗೆ. ಗುರು ಅಷ್ಟು ಸರಳವಾಗಿರ್ತಾರೆ. ಗುರುವಿನ ಪಾದ ಕಮಲದ ದಳದಂತಿರುತ್ತೆ. ಒಬ್ಬ ಮನುಷ್ಯ ಶೌಚಾಲಯಕ್ಕೆ ಹೋಗಬಾರ್ದು, ಅಥವಾ ಜಲಬಾಧೆ ಮಲಬಾಧೆ ಇರಬಾರ್ದು, ಅಂದರೆ ಟಾಯ್ಲೆಟ್ಗೆ ಹೋಗಬಾರ್ದು, ಲೆಟ್ರಿನ್ಗೆ ಹೋಗಬಾರ್ದು. ಆ ರೀತಿ ಇರೋ ವ್ಯಕ್ತಿ ಇದ್ದರೆ ಅವನ ಕಾಲಕ್ಕೆ ಬೀಳ್ಬೋದು. ಮತ್ತು ಭೂಮಿಯಿಂದ ಕನಿಷ್ಠ 1 ಇಂಚಾದರೂ ಭೂಮಿಯಿಂದ ಮೇಲಿರಬೇಕು ಅವನು. ಹಾಗಿದ್ದರೆ ಅವನು ಕಾಲು ಬೀಳೋದ್ರಲ್ಲಿ ಅರ್ಥ ಇದೆ. ಅವನು ಟಾಯ್ಲೆಟ್ಗೆ ಹೋಗಬಾರ್ದು, ಮತ್ತು ರೀಸಸ್ಗೆ ಹೋಗಬಾರ್ದು, ಅವನು ಊಟನೂ ಮಾಡಬಾರ್ದು. ಅವನು ನಿಜವಾದ ಒಂದು ಮಾನವ ಗುರು ಅಂತ ನಾವು ಒಪ್ಬೋದು. ಮನುಷ್ಯನಿಗೆ ತನ್ನ ವ್ಯಾಪಾರಕ್ಕೆ ಅವನು ಒಂದು ವೇಷಭೂಷಣ ಹಾಕ್ಕೊಂಡ್ರು, ಒಂದು ಹಗಲು ವೇಷನ ಹಾಕಿರೋದನ್ನು ಯಾಮಾರ್ಸೋದಲ್ಲಿ ಗುರು ಅಂತ ಹೇಳೋದಕ್ಕೆ ನೀವು ಒಪ್ತೀರಾ ಮೇಡಮ್? ನಿಜವಾಗೂ ಇಲ್ಲ, ಸಾಧ್ಯನೇ ಇಲ್ಲ, ಖಂಡಿತ ಇಲ್ಲ ಮೇಡಮ್. ಹಾಗಿದ್ರೆ ಅವಾಗ ಅವೆಲ್ಲ ಸುಳ್ಳು. ಮನುಷ್ಯನ ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಆಗಲ್ಲ ಮೇಡಮ್. ಅಗರಬತ್ತಿ ಅನ್ನೋದು ಭಾಳ ಡೇಂಜರ್ ಮೇಡಮ್. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರೋದೇ ಭೂಮಿ ಮೇಲೆ. ಆ ಗುರುತ್ವಾಕರ್ಷಣ ಶಕ್ತಿನ ಮೀರಿಸಿ ಹೋಮ ಹವನಗಳನ್ನು ಮಾಡ್ತಾರೆ. ಅದೇ ಥರ ಅಗರಬತ್ತಿ ಹಚ್ಚಿದಾಗ ಆ ಹೊಗೆ ಕೂಡ ಮೇಲಕ್ಕೆ ಹೋಗುತ್ತೆ ಮೇಡಮ್. ಅಂದರೆ ಗುರುತ್ವಾಕರ್ಷಣ ಶಕ್ತಿನ ದಾಟಿಸುವಂಥ ಶಕ್ತಿ ಆ ಒಂದು ಧೂಪದ ಶಕ್ತಿಗಿದೆ. ಅಂಥ ಶಕ್ತಿನ ತನ್ನ ಮೈ ಮೇಲೆ ಹಾಕಿಸ್ಕೊತಾರೆ ಅಂತೇಳಿದ್ರೆ ಆ ಒಂದು ಶರಣರ ಸಾವು ಮರಣದಲ್ಲಿ ಅಂತ ಹೇಳಿದಾಗೆ ನೀವೇನೆಲ್ಲ ನೋಡಿದ್ದೀರ. ಹಾಗಾಗಿ CG ಪರಿವಾರದಲ್ಲಿ ಮಾನವ ಗುರು ಆಗಿರ್ಬೋದು, ಇಲ್ಲ ನಾನೇ ಆಗಿರ್ಬೋದು, ಗುರು ಅಲ್ಲ ಮೇಡಮ್, ಒಬ್ಬ ಸಲಹೆಗಾರ, ಒಬ್ಬ ಅಡ್ವೈಸರ್ ಅಷ್ಟೇ. ಆ ಅಡ್ವೈಸಿಂಗಿಂದ ಇನ್ನೊಬ್ಬ ಮನುಷ್ಯನ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅದನ್ನು ಬಿಟ್ಬಿಟ್ಟು ಅವನೇ ದೇವರು ಅಂತ ಹೇಳೋದು ಜನಗಳನ್ನ ಮೋಡಿ ಮಾಡಿಸಿ ಜನಗಳಿಗೆ ಒಂದು ನೋಯಿಸುವಂಥದ್ದು. ಕಷ್ಟದಲ್ಲಿ ನೀವು ಬರ್ತೀರಾ, ನಿಮ್ಮ ವೀಕ್ನೆಸ್ನ ಕ್ಯಾಚ್ ಮಾಡೋದು, ನಿಮ್ಮ ವ್ಯಾವಹಾರಿಕ ಗುಣಗಳನ್ನು ನಿಮ್ಮನ್ನು ಎನ್ಕ್ಯಾಶ್ ಮಾಡಿ ನಿಮಗೆ ಕಣ್ಣು ಕಟ್ಟಿಬಿಡೋದು. ಅಂದರೆ ನನ್ನ ಅಷ್ಟು ಬಂದಂದಲ್ಲಿ ನಿಮ್ಮ ಮನೇನ ನಾನು ತಾಂತ್ರಿಕವಾಗಿ ಏನು ಮಾಡಬೇಕು ಅಂತೆಲ್ಲ ಲಾಕ್ ಮಾಡ್ಬೋದು. ಆ ಲಾಕ್ ಮಾಡಿದ್ಮೇಲೆ ನೀವು ಆಚೆನೂ ಬರೋಂಗಿಲ್ಲ, ಒಳಗೇನೂ ಹೋಗಂಗಿಲ್ಲ. ಈ ರೀತಿ ಅತಂತ್ರ ಪರಿಸ್ಥಿತಿಗೆ ನೀವು ತ್ರಿಶಂಕು ಲೆವೆಲ್ಗೆ ಹೋಗುವಂಥದ್ದೇ ಈ ಒಂದು ಮಾಡಿರೋದು ಮೇಡಮ್. ಹಾಗಾಗಿ ನಾನು ಯಾರನ್ನು ಆ ಥರ ನಾವು ನೋಡಿಲ್ಲ ಮೇಡಮ್. ಗುರು ಅನ್ನೋದನ್ನು ನಾನು ನೋಡಿಲ್ಲ. ಗುರು ಅನ್ನೋ ಶಕ್ತಿ ಅನ್ನೋದೇ ಒಂದು ಅವ್ರಿಗೆ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಊಟ ಇರಲ್ಲ ಅಂಥವರೇ ನಿಜವಾದ ಗುರುಗಳು. ಅಕಸ್ಮಾತ್ ಬೇಕೇ ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯವರಿಗೆ ಗುರುಗಳಾಗ್ತಾರೆ, ಅಥವಾ ನಿಮ್ಮ ತಂದೆ ತಾಯಿನೇ ಗುರು ಆಗ್ತಾರೆ, ಹೆಂಡತಿನೇ ಗುರು ಆಗ್ಬೋದು. ಇಷ್ಟನ್ನೇ ನಾವು ನೋಡ್ಕೊಬೋದು. ಚಿಕ್ಕ ಮಗು ಕೂಡ ಗುರುನಾಗುತ್ತೆ, ಯಾಕಂದರೆ ಪಾಠ ಹೇಳ್ಕೊಟ್ಟಿರೋದು. ಅದನ್ನು ಬಿಟ್ಬಿಟ್ಟು ಸ್ವಯಂ ಘೋಷಿತವಾಗಿ ಮಾನವ ಗುರು ಅಂತ ಎಲ್ಲಿ ಮೇಡಮ್? ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಹೇಳ್ತಾರಲ್ಲ, ಸೊ ಅದು ಕೊನೆ ಆಗಿರುತ್ತೆ ಮೇಡಮ್.
ಜನಗಳೆಲ್ಲ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ, ಅವರೆಲ್ಲ ಮೂರ್ಖರ ನಿಮ್ಮ ಪ್ರಕಾರ? ಅವರು ಆಂತರಿಕವಾಗಿ ಅವ್ರ ಮನಸ್ಸಿಂದ ಅವರು ಮೂರ್ಖರಲ್ಲ ಅಂತ ಅವರೇ ನಂಬಲಿ ಮೇಡಮ್. ಅದನ್ನು ನಾನು ಅವ್ರಿಗೆ ಅವಹೇಳನಕಾರಿ ಹೇಳಿ ಅವ್ರನ್ನ ನೋಯಿಸ್ಬೇಕು ಅಂತ ಹೇಳಿಲ್ಲ. ಒಟ್ಟಿನಲ್ಲಿ ಬಲಿಪಶು ಆಗುವಾಗ ಪಾಪ ಮಾಡುವಾಗ ಪಾಪ ಮಾಡಿಸುವ ವ್ಯಕ್ತಿ ಎಲ್ಲಿರ್ತಾನೋ ಪಾಪ ಮಾಡಿಸ್ಕೊಂಡು ಕೂಡ ಪಾಪ ಅಂತ ಹೇಳ್ತಾರೆ ಮೇಡಮ್. ಹಾಗಾಗಿ ಭಗವದ್ಗೀತೆಯಲ್ಲಿ ಪಾಪ ಮಾಡ್ಕೊಳೋದು ತಪ್ಪು, ಪಾಪ ಮಾಡಿಸ್ಕೊಂಡು ಸಹಿಸ್ಕೊಂಡಿರೋದು ತಪ್ಪು ಅಂತ ಹೇಳ್ತಾರೆ ಮೇಡಮ್. ಇದಕ್ಕೆ ಮುಂಚೆ ಇನ್ನೇನು ಸ್ಟೇಟ್ಮೆಂಟ್ ಹೇಳೋದು ಬೇಡ ಮೇಡಮ್ ದಯವಿಟ್ಟು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ದುಷ್ಯಂತ್ ಅವರು ಏನೇನು ಮಾತಾಡಿದ್ರು ಅಂತ. ನೀವೇ ಡಿಸೈಡ್ ಮಾಡಿ, ಸರಳ ವಾಸ್ತುನ ಅಥವಾ ವೈಜ್ಞಾನಿಕ ವಾಸ್ತುನ ಅಂತ. ನೀವೇ ಡಿಸೈಡ್ ಮಾಡಿ, ಸರಳ ವಾಸ್ತುನ ಅಥವಾ ಸೈಂಟಿಫಿಕ್ ವಾಸ್ತುನ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.